ನಿತ್ಯಾನಂದ ಇರುವ ಜಾಗಕ್ಕೆ ಪ್ರಜ್ವಲ್ ಹೋಗಲು ಸಿದ್ಧತೆ, ಎಂ ಲಕ್ಷ್ಮಣ್ ಗಂಭೀರ ಆರೋಪ. ಪೆನ್ಡ್ರೈವ್ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವ ಪ್ರಜ್ವಲ್ ರೇವಣ್ಣನನ್ನ ನಿತ್ಯಾನಂದ ಇರುವ ಜಾಗಕ್ಕೆ ಹೋಗಲು ಸಿದ್ಧತೆ ನಡೆಸಿದ್ದಾರೆ ಅಂತ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಗಂಭೀರವಾಗಿ ಆರೋಪಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿರುವ ಲಕ್ಷ್ಮಣ್ ಅವರು ಸಿಬಿಐ ಪ್ರಕರಣ ವಹಿಸುವುದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಪ್ರಕರಣ ಸಿಬಿಐಗೆ ವಹಿಸಿ ಹಳ್ಳ ಹಿಡಿಸಲು ಯತ್ನ ನಡೀತಾ ಇದೆ. ಅಲ್ಲಿರುವುದು ಐಪಿಎಸ್ ಅಧಿಕಾರಿಗಳು, ಇಲ್ಲಿರುವುದು ಸಹ ಐಪಿಎಸ್ ಅಧಿಕಾರಿಗಳೇ. ಯಾಕೆ ಸಿಬಿಐ ಬಗ್ಗೆ ನಿಮಗೆ ಅಷ್ಟು ಪ್ರೀತಿ? ಇಲ್ಲಿರುವ ಅಧಿಕಾರಿಗಳು ಕೂಡ ಸಮರ್ಥರು ಅಂತ ಸ್ಪಷ್ಟಪಡಿಸಿದರು. ಜೆಡಿಎಸ್ ವತಿಯಿಂದ ರಾಜ್ಯಪಾಲರ ಭೇಟಿ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಕುಮಾರಸ್ವಾಮಿ ಅವರೇ 2 ಬಾರಿ ಸಿಎಂ ಆಗಿದ್ದೀರಿ. ನಿಮ್ಮನ್ನ 2ನೇ ಬಾರಿ ಸಿಎಂ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ನಿಮ್ಮ ತಂದೆಯನ್ನ ಪ್ರಧಾನಿ ಮಾಡಿದ್ದು ಕೂಡ ಕಾಂಗ್ರೆಸ್. ಮರೆಯಬೇಡಿ. ಕುಮಾರಸ್ವಾಮಿ ಅವರೇ, ನಿಮಗೆ ಸಂತ್ರಸ್ತೆ ಬಗ್ಗೆ ಕಾಳಜಿ ಇಲ್ವಾ? ರಾಜ್ಯಪಾಲರಿಗೆ ಏನು ಮನವಿ ಮಾಡಿದ್ದೀರಿ? ಅಮಿತ್ ಶಾ ನಿಮಗೇನಾದರೂ ಕೇಸ್ ಮುಚ್ಚಿ ಹಾಕುವ ಬಗ್ಗೆ ಹೇಳಿದ್ದಾರಾ? ಬಿಜೆಪಿಯ ಸ್ಕ್ರಿಪ್ಟ್ನ ನೀವು ಓದ್ತಿದ್ದೀರಾ? ಪೆನ್ಡ್ರೈವ್ ಹಂಚಿದ್ದು ಯಾರು? ಆಮೇಲೆ ನೋಡೋಣ. ವಿಡಿಯೋ ಮಾಡಿದ್ದು ಯಾರು? ನಿಮ್ಮ ಅಣ್ಣನ ಮಗ ಪ್ರಜ್ವಲ್ ಅಲ್ವಾ? ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿ ವಿಡಿಯೋ ಮಾಡಿದ್ದು ಆತನೇ ತಾನೆ. ರಾಜ್ಯದ ಮಾನ ಮರ್ಯಾದೆಯನ್ನು ರಾಷ್ಟ್ರದ ಮಟ್ಟದಲ್ಲಿ ಹಾಳು ಮಾಡಿದ್ದೀರಿ. ಬೆಂಗಳೂರಿನ ಮಾನ ಮರ್ಯಾದೆ ಹರಾಜು ಹಾಕಿದ್ದೀರಿ. ಮೊದಲು ಪ್ರಜ್ವಲ್ ರೇವಣ್ಣರನ್ನ ಕರೆ ತನ್ನಿ. ನೀರವ್ ಮೋದಿ, ವಿಜಯ್ ಮಲ್ಯ ಯಾರನ್ನೂ ಬಿಜೆಪಿ ಸರ್ಕಾರ ಕರೆ ತಂದಿಲ್ಲ. ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲೂ ಕೂಡ ಇದೇ ಆಗಲಿದೆ. ಪ್ರೆಸ್ ಮೀಟ್ ಮಾಡಿ ಜನರ ದಿಕ್ಕು ತಪ್ಪಿಸುವ ಕಾರ್ಯವನ್ನು ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದರು. ದೇವರಾಜೇಗೌಡ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥ ವ್ಯಕ್ತಿ. ಆತ ಕೊಟ್ಟ ಪೆನ್ಡ್ರೈವ್ ನೋಡಿಲ್ಲ ಅಂತೀರಾ? ನಿಮ್ಮ ನಿಲುವು ಸ್ಪಷ್ಟಪಡಿಸಿ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ದೇವರಾಜೇಗೌಡ ವಶಕ್ಕೆ ಪಡೆದು ವಿಚಾರಣೆ ಮಾಡಿ. ಆತ ದುಡ್ಡು ಮಾಡಲು ಇದೆಲ್ಲ ಮಾಡಿದ್ದಾನೆ. ಆತನನ್ನು ಮಂಪೂರು ಪರೀಕ್ಷೆಗೆ ಒಳಪಡಿಸಿ. ಡಿಕೆ ಶಿವಕುಮಾರ್ ಅವರನ್ನು ಪ್ರಕರಣದಲ್ಲಿ ಸಿಕ್ಕಿಸುವುದಕ್ಕೆ ಹುನ್ನಾರವನ್ನು ಮಾಡ್ತಿದ್ದೀರಾ? ಕುಮಾರಸ್ವಾಮಿ ಅವರೇ, ಜನರ ದಿಕ್ಕು ತಪ್ಪಿಸುವ ಕೆಲಸವನ್ನು ನಿಲ್ಲಿಸಿ. ಮಾಸ್ ರೇಪಿಸ್ಟ್ ಪರ ಮೋದಿ ಕ್ಯಾಂಪೇನ್ ಮಾಡಿದ್ದಾರೆ ಎಂದು ಆಸ್ಟ್ರೇಲಿಯಾ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿದೆ. ಹಾಸನದಲ್ಲಿ ಪ್ರಜ್ವಲ್ ಕೈ ಎತ್ತಿ ತಪ್ಪು ಮಾಡಿದ್ದಾನೆ, ಕ್ಷಮಿಸಿ ಅಂತ ಚುನಾವಣಾ ಸಮಯದಲ್ಲಿ ಯಾಕೆ ಹೇಳಿದ್ದೀರಿ? ಎಸ್ಐಟಿ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡ್ತಾ ಇದೆ. ಜನರ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡಬೇಡಿ. ಕುಮಾರಸ್ವಾಮಿ ವಿರುದ್ಧ ಮೈಸೂರಿನಲ್ಲಿ ಎಂ ಲಕ್ಷ್ಮಣ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿನ್ನೆ SD ಕುಮಾರಸ್ವಾಮಿ ಅವರು ಮತ್ತೆ ಅವರ ಟೀಮು ಮಾನ್ಯ ರಾಜ್ಯಪಾಲರವ್ರನ್ನ ಭೇಟಿ ಮಾಡಿದ್ದಾರೆ. ಮಾನ್ಯ ಕುಮಾರಸ್ವಾಮಿ ಅವರಿಗೆ ನಾನು ಒಂದು ನೇರವಾದ ಪ್ರಶ್ನೆ ಕೇಳ್ತೀನಿ, ದಯಮಾಡಿ ಉತ್ತರವನ್ನು ಕೊಡಬೇಕು. ಈ ನಾಡಿನ ಜನತೆಗೆ ಉತ್ತರ ಕೊಡಿ. 2 ಬಾರಿ ಮುಖ್ಯಮಂತ್ರಿಗಳಾಗಿದ್ರಿ. ನಿಮ್ಮ ತಂದೆಯವ್ರ ಮೇಲೆ ಅಪಾರ ಗೌರವ ಇದೆ ನಮಗೆ. ನಿಮ್ಮ ತಂದೆಯವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ನಿಮ್ಮನ್ನ 2ನೇ ಬಾರಿ ಮುಖ್ಯಮಂತ್ರಿಗಳು ಮಾಡಿದ್ದು ನಾವು. 1ನೇ ಬಾರಿ ಮುಖ್ಯಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷನೇ ಇಂಡೈರೆಕ್ಟ್ ಆಗಿ. ನಿಮಗೆ ಸಂತ್ರಸ್ತರ ಬಗ್ಗೆ ಕಾಳಜಿ ಇದೆಯಾ ಇಲ್ವಾ? ಇಲ್ಲಿಯವರೆಗೆ ಸಂತ್ರಸ್ತರ ಬಗ್ಗೆ ನೀವು ಒಂದು ದಿವಸನೂ ಮಾತಾಡಲಿಲ್ವಲ್ಲ, ಯಾಕೆ? ನಿನ್ನೆ ನೀವು ಗವರ್ನರ್ನ ಭೇಟಿ ಮಾಡಿದ್ದೀರಿ. ಏನು ವಿಚಾರ? ಏನು ಮನವಿಯನ್ನ ಕೊಟ್ಟಿದ್ದೀರಿ? ಯಾವ ಕಾರಣಕ್ಕೂ ಈ ಪೆನ್ಡ್ರೈವ್ ವಿಚಾರದಲ್ಲಿ ಅವರ ಪ್ರಜ್ವಲ್ ರೇವಣ್ಣ ಅವರ ಅಣ್ಣನ ಮಗನ ವಿಚಾರದಲ್ಲಿ ತನಿಖೆ ಮಾಡಬಾರದು ಅನ್ನುವಂಥ ಉದ್ದೇಶದಿಂದ ಕೊಟ್ಟಿದ್ದೀರಾ? ಇಲ್ಲ ಅಮಿತ್ ಶಾ ಅವರು ಏನಾದರೂ ನಿಮಗೆ ಹೇಳಿ ದಯಮಾಡಿ ಈ ಕೇಸನ್ನ ಸಿಬಿಐಗೆ ಟ್ರಾನ್ಸ್ಫರ್ ಮಾಡಿಸಿ ಅಲ್ಲಿ ಮುಚ್ಚಾಕೋ ಕೆಲಸ ನಾವು ಮಾಡ್ತೀವಿ ಅಂತ ಏನಾದರೂ ನಿಮ್ಗೆ ಹಿಂಟನ್ನು ಕೊಟ್ಟಿದ್ದಾರಾ? ಯಾಕೆಂದ್ರೆ ಇದ್ದಕ್ಕಿದ್ದಂಗೆ 2-3 ದಿವಸದಿಂದ ಸಿಬಿಐ ಬಗ್ಗೆ ಬಹಳ ಅಪಾರವಾದಂಥ ಪ್ರೀತಿ ಗೌರವವನ್ನು ಇಟ್ಕೊಂಡು ಸಿಬಿಐಗೆ ವಹಿಸಿ ಅಂತ ಹೇಳ್ತಾ ಇದ್ದೀರಿ. ಸಿಬಿಐನಲ್ಲಿರುವಂಥ ಪೊಲೀಸ್ನವರು ಯಾರು? ಅವರು ಇಂಡಿಯನ್ ಪೊಲೀಸ್ ಸರ್ವಿಸ್ ಎಕ್ಸಾಮಿನೇಷನ್ ಪಾಸ್ ಮಾಡಿ ಬಂದಿರುವಂಥವ್ರೆ ಅಲ್ವೇ? ಇಲ್ಲಿರುವಂಥವ್ರು ಯಾರು? ಅವರು IPS ಆಫೀಸರ್ಸು. ದೇ ಆರ್ ಆಲ್ಸೋ ಕಮಿಂಗ್ ಅಂಡರ್ ಡೈರೆಕ್ಟ್ಲಿ ಸೆಂಟ್ರಲ್ ಗವರ್ಮೆಂಟ್. ಅವ್ರು ತನಿಖೆ ಮಾಡ್ತಾ ಇರುವಂಥದ್ದು ನಿಮಗೆ ತೃಪ್ತಿದಾಯಕ ಇಲ್ಲ ಅನ್ನುವಂಥದ್ದಕ್ಕೆ ಯಾವುದಾದ್ರು 1, 2, 3, 4, 5 ಉದಾಹರಣೆಗಳನ್ನು ಕೊಡಿ. ಸಮಸ್ಯೆ ಏನು ಸ್ವಾಮಿ ಕುಮಾರಸ್ವಾಮಿ ಅವರೇ? ದಿನ ಬೆಳಗ್ಗೆ ಎದ್ದು 4 ಬಾರಿ ಪ್ರೆಸ್ ಮೀಟ್ ಮಾಡ್ತೀರಿ. ತನಿಖೆಯನ್ನ, ಇನ್ವೆಸ್ಟಿಗೇಷನ್ನ ಡೈವರ್ಟ್ ಮಾಡುವಂಥದಕ್ಕೆ ನಿಮ್ಮದು ಪ್ರಮುಖವಾದಂಥ ಹುನ್ನಾರ. ಬಿಜೆಪಿಯವರು ಸ್ಕ್ರಿಪ್ಟ್ ರೆಡಿ ಮಾಡಿ ಕೊಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಇಲ್ಲಿಯವರೆಗೆ 400-500 ಮಹಿಳೆಯರು ಇನ್ವಾಲ್ವ್ ಆಗಿದ್ದಾರೆ ಈ ವಿಡಿಯೋದಲ್ಲಿ. ಆ ವಿಡಿಯೋ ಮಾಡಿದ್ಯಾರ್ರಿ ಸ್ವಾಮಿ? ಹಂಚೋದು ಒಂದ್ ಕಡೆ ಇರಲಿ, ಪೆನ್ ಡ್ರೈವ್ ಯಾರೋ ಹಂಚಿರ್ತಾರೆ, ಅದು ಆಮೇಲೆ ಮಾತಾಡೋಣ. ಆ ಮನಸ್ಸು ಒಂದು ಸ್ಯಾಡಿಸ್ಟಿಕ್ ಮನೋಭಾವ ಇದ್ದಂಥದ್ದು ಯಾರಿಗೆ? ನಿಮ್ಮ ಅಣ್ಣನ ಮಗ ಪ್ರಜ್ವಲ್ಗಲ್ವೇ? ರೇಪ್ ಮಾಡಿ ಅದನ್ನ ಚಿತ್ರೀಕರಣ ಮಾಡುವಂಥ ವ್ಯವಸ್ಥೆ ಮಾಡ್ಕೊಂಡಿರುವಂಥದ್ದು ಯಾರು? ಅದಕ್ಕೆ ಉತ್ತರ ಕೊಡಿ ಸ್ವಾಮಿ ಕುಮಾರಸ್ವಾಮಿ ಅವರೇ.
ದಿನ ಬೆಳಗ್ಗೆ ಎದ್ರು ಡಿ ಕೆ ಶಿವಕುಮಾರ್ ವಿರುದ್ಧ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಸಿದ್ದರಾಮಯ್ಯನವರ ವಿರುದ್ಧ ಮಾತಾಡುವಂತ ಒಂದು ಚಾಳಿ ಮಾಡ್ಕೊಂಡಿದ್ದೀರಲ್ಲ, ಇದು ದುರಂತದ ಸಂಗತಿ. ರಾಜ್ಯದ ಜನತೆ, ರಾಜ್ಯದ ಮಾನ ಮರ್ಯಾದೆಯನ್ನ ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹಾಳು ಮಾಡಿಬಿಟ್ಟಿದ್ದೀರಿ. ಹಾಳು ಮಾಡಿ ಆಯಿತು. ಕರ್ನಾಟಕ ಅಂತ ಅಂದ್ರೆ ಎಂತ ಹೆಸರಿತ್ತು. ಅದರಲ್ಲಿ ಬೆಂಗಳೂರು ಅಂದ್ರೆ ಇಡೀ ಪ್ರಪಂಚದಲ್ಲಿ 195 ಕಂಟ್ರಿಗಳಿಗೇನೋ ನೀವು ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿದ್ದೀವಿ ಅಂತ ಸೆಂಟ್ರಲ್ ಗವರ್ಮೆಂಟ್ನವ್ರು ಹೇಳ್ತಾವ್ರಲ್ಲ. ಆ 193 ಕಂಟ್ರಿಗಳಲ್ಲೂ ಬೆಂಗಳೂರು ಅನ್ನುವಂಥದ್ದು ಜಾಗ, ಬೆಂಗಳೂರು ಅಂತ ಊರು ಪ್ರಸಿದ್ಧಿಯಾಗಿರುವಂಥ ಊರನ್ನ ಮಾನ ಮರ್ಯಾದೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಾಕ್ಬಿಟ್ರಿ. ಪ್ರಜ್ವಲ್ ಎಲ್ಲವ್ರೆ ಅನ್ನುವಂಥದ್ದು ಗೊತ್ತಿಲ್ವಾ? ಅವ್ರನ್ನ ಕರ್ಕೊಂಬಂದು SITಗೆ ಒಪ್ಪಿಸ್ಬೇಕು ಅನ್ನುವಂಥದ್ದು ಪರಿಜ್ಞಾನ ಇಲ್ವೇ ನಿಮಗೆ? ಅವನ್ನ ಕರ್ಕೊಂಬಂದು ಲೊಪ್ಸ್ರಿ ಫಸ್ಟು. ನಾನು ಹೇಳ್ತಾ ಇದ್ದೀನಿ, ಬಿಜೆಪಿಯವರು ಇದಕ್ಕೆ ಸಂಪೂರ್ಣವಾದ ಸಪೋರ್ಟ್ ಇದೆ. ನೀರವ್ ಮೋದಿ, ವಿಜಯ್ ಮಲ್ಯ, ಮೆಹುಲ್ ಚೋಕ್ಸಿ ಇವ್ರನ್ನೆಲ್ಲ ಕರ್ಕೊಂಬಂದ್ರ? ಎಷ್ಟು ದಿವಸ ಆಯ್ತು ಹೋಗಿ? 8-10 ವರ್ಷ ಆದ್ರೂ ಕರ್ಕೊಂಬರ್ಲಿಲ್ವಲ್ಲ. ಅದೇ ರೀತಿ ಪ್ರಜ್ವಲ್ ರೇವಣ್ಣನ ವಿಚಾರನೂ ಅಷ್ಟೇನೆ. ಯಾವ್ದೋ ಬಿಡದಿನಲ್ಲೋ ಸ್ವಾಮೀಜಿ ಇದ್ನಲ್ಲ, ನಿತ್ಯಾನಂದ ಸ್ವಾಮೀಜಿನ ಕರ್ಕೊಂಬಂದ್ರ? ನನಗಿರುವಂತ ಮಾಹಿತಿ ಪ್ರಕಾರ ನಿತ್ಯಾನಂದ ಸ್ವಾಮೀಜಿ ಹತ್ರ ಲಿಂಕ್ ತಗೊಂಡು ಅದ್ರಲ್ಲಿ ಅವರಿರುವ ಜಾಗಕ್ಕೆ ಹೋಗ್ತಾವ್ರೆ ಇವರು ಅಂತ. ಪ್ರಜ್ವಲ್ ರೇವಣ್ಣ ಅವರು ಅಲ್ಲಿಗೆ ಏನೋ ಹೋಗುವಂಥದಕ್ಕೆ ಪ್ರಯತ್ನ ಮಾಡ್ತಾವ್ರೆ ಅಂತ. 15ನೇ ತಾರೀಕು ಟಿಕೆಟ್ ಆಲ್ರೆಡಿ ಬುಕ್ ಆಗಿದೆ, ಜರ್ಮನಿಂದ ಬರ್ತಾವ್ರೆ ಅಂತ ಇಂಟರ್ಪೋಲ್ನವ್ರು ಹೇಳಿರುವಂತ ಮಾಹಿತಿನ ಲೀಕ್ ಔಟ್ ಮಾಡ್ತೀರಿ ಮಾಧ್ಯಮಗಳಿಗೆ, ಜನಗಳನ್ನ ದಿಕ್ ತೆಪ್ಸೋವಂಥದಕ್ಕೆ. ಯಾಕೆ ವಾಪಸ್ ಬರ್ತಾ ಇಲ್ಲ? ಅದ್ರ ಬಗ್ಗೆ ಮಾತಾಡ್ರಿ ಕುಮಾರಸ್ವಾಮಿ ಅವರೇ. ಪರ್ಯಾಯವಾಗಿ ಒಕ್ಕಲಿಗ ಸಮುದಾಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಲೀಡರ್ ಆಗಿ ಎಮರ್ಜ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಏಕೈಕ ಉದ್ದೇಶ ಇಟ್ಕೊಂಡು ಆ ಡ್ಯಾಮೇಜ್ ಏನಾಗಿದೆ ಅದನ್ನು ಕಂಟ್ರೋಲ್ ಮಾಡುವಂಥದಕ್ಕೆ ದಿನನಿತ್ಯ ಪ್ರೆಸ್ ಮೀಟ್ ಮಾಡಿ ದಿಕ್ ತಪ್ಪಿಸ್ತಾ ಇದ್ದೀರಿ. ನಿಮ್ಮ ಪ್ರೆಸ್ ಮೀಟ್ ಅಲ್ಲಿ ಏನಿದೆ, ಸಬ್ಜೆಕ್ಟ್ ಏನಿದೆ ದಯಮಾಡಿ ಹೇಳಿ. ನಿಮ್ಮ ಡಿಮ್ಯಾಂಡ್ ಏನು? ನಿಮ್ಮ ಡಿಮ್ಯಾಂಡ್ ಏನು ಅನ್ನುವಂಥ ಸ್ಪಷ್ಟಪಡಿಸಿ. ಯಾವುದೋ ಪೇಪರ್ ಕಟ್ಟಿಂಗ್ ತಗೊಂಬತ್ತೀರಿ, ತೋರಿಸ್ತೀರಿ, ಇನ್ನೇನೋ ಹೇಳ್ತೀರಿ. ಆ ದೇವರಾಜೇಗೌಡ ಈಸ್ ಫ್ರಮ್ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್. ದೇವರಾಜೇಗೌಡ ಕೊಟ್ಟಿರುವಂತ ಹೇಳಿಕೆ ಪ್ರಕಾರ ಪೆನ್ ಡ್ರೈವ್ ನನ್ನ ಹತ್ರ ಇತ್ತು, ಸೀಲ್ಡ್ ಕವರ್ ಅಲ್ಲಿ ಇತ್ತು, ಅದನ್ನ ನೋಡೇ ಇಲ್ಲ ಅಂತ ಹೇಳಿರುವಂತ ವ್ಯಕ್ತಿ ಸೀಲ್ಡ್ ಕವರ್ ಅಲ್ಲಿರುವಂತ ಪೆನ್ ಡ್ರೈವ್ ಒಳಗಡೆ ಏನಿದೆ ಅಂತ ಏನು ಬೂತ್ ಕನ್ನಡಿ ಹಾಕಿ ನೋಡಿ ಅದ್ರ ಪ್ರಕಾರ ಇವರು ವಿಜಯೇಂದ್ರಗೆ ಮತ್ತೆ ಅಮಿತ್ ಶಾ ಅವರಿಗೆ ಲೆಟರ್ ಬರೆದಿದ್ರಾ? ನಾನು SITಗೆ ಆಗ್ರಹ ಮಾಡ್ತಾ ಇದ್ದೀನಿ, ಕೂಡಲೇ ದೇವರಾಜೇಗೌಡನ್ನ ಆರೋಪಿಯಾಗಿ FIR ಫೈಲ್ ಮಾಡಿ, ಕ್ರಿಮಿನಲ್ ಕೇಸ್ ಫೈಲ್ ಮಾಡಿ ಕಸ್ಟಡಿ ತಗೊಂಡು ತನಿಖೆ ಮಾಡಬೇಕು. ದೇವರಾಜೇಗೌಡ 1 ವರ್ಷದಿಂದ ನಿರಂತರವಾಗಿ ಸಂತ್ರಸ್ತರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅನ್ನುವಂಥದ್ದು ಗುಮಾನಿ ಇದೆ. ವಸೂಲಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು ದೇವರಾಜೇಗೌಡರು 1 ವರ್ಷದಿಂದ ಅಂತ ಅನ್ನುವಂಥದ್ದು ಗುಮಾನಿ ಇದೆ. ನೆನ್ನೆ ಯಾವುದೋ ಒಂದು ಪ್ರೈವೇಟ್ ಟಿವಿ ಚಾನೆಲ್ ಅನ್ನು ಗಮನಿಸಿದೆ, ಇವರು ಕೆಲವು ಮಹಿಳೆಯರಿಗೆ ಬ್ಲಾಕ್ ಮೇಲ್ ಮಾಡಿ ಮಂಚಕ್ಕೆ ಕರೆದಿರುವಂಥದ್ದು ಕಾಣ್ತಾ ಇದೆ, ದುಡ್ಡು ವಸೂಲಿ ಮಾಡ್ತಾ ಇರುವಂಥದ್ದು ಕಾಣ್ತಾ ಇದೆ. ಆಮೇಲೆ ಇದ್ದಕ್ಕಿದ್ದಂಗೆ ಡಿ ಕೆ ಶಿವಕುಮಾರ್ ವಿರುದ್ಧ ಆಪಾದನೆ ಮಾಡುವಂಥದ್ದಕ್ಕೆ ಸುಪಾರಿ ಕೊಟ್ಟಿರುವವರು ಯಾರು ಅನ್ನುವಂಥದ್ದು ಅವ್ರ ಬಾಯಿಂದ ಬರಬೇಕು ಈಚೆ. ಮಂಪರ್ ಪರೀಕ್ಷೆಗೆ ಒಳಪಡಿಸಬೇಕು. ದೇವರಾಜೇಗೌಡನ ಮಂಪರ್ ಪರೀಕ್ಷೆಗೆ ಒಳಪಡಿಸಿದ್ರೆ ಎಲ್ಲಾ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ಆಗ ನಾವು ಏನು ಎತ್ತ ಅನ್ನುವಂಥದ್ದು ಸಂಪೂರ್ಣವಾಗಿ ಮಾಹಿತಿ ತಗೊಳ್ಳುವಂಥದ್ದಾಗುತ್ತೆ. SITಗೆ ನಾನು ಮನವಿ ಮಾಡ್ತೀನಿ, ಆಗ್ರಹಿಸ್ತೀನಿ, ದಯಮಾಡಿ ದೇವರಾಜೇಗೌಡನ ಅದನ್ನ ಕಸ್ಟಡಿ ತಗೊಳ್ಳಿ. ಕೋಟ್ ಹಾಕೊಂಡು ಲಾಯರ್ ಹುದ್ದೆಗೆ ಅವಮಾನ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಕೆಲವು ಪ್ರೊಫೆಷನಲ್ ಎಥಿಕ್ಸ್ನ ಹೊರತುಪಡಿಸಿ ಅದನ್ನ ಕಟ್ಟುಪಾಡು ಇಲ್ಲದೇನೆ ಅದನ್ನ ಮೀರಿ ಬಂದು ಮಾತಾಡುವಂಥದ್ದು ಮಾಧ್ಯಮಗಳಲ್ಲಿ ಕಾಣ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಅವರನ್ನ ಶಿಕ್ಷಿಸುವಂಥದ್ದಕ್ಕೆ, ಸಿದ್ದರಾಮಯ್ಯನವ್ರ ಮೇಲೆ ಸುಖ ಸುಮ್ಮನೆ ಆರೋಪ ಹೊರಿಸುವಂಥದ್ದಕ್ಕೆ ಡೈಲಿ ಇದು ಪ್ರೆಸ್ ಮೀಟ್ ಮಾಡಿ ಜನಗಳನ್ನ ದಿಕ್ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ಆಗ್ರಹಿಸ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬರ್ತಾ ಇದ್ದಾರೆ, ನಾವು ಒಂದು ಪತ್ರವನ್ನು ಕೊಡ್ತಾ ಇದ್ದೀವಿ, ದಯಮಾಡಿ ನೀವು ಈ ವಿಚಾರದಲ್ಲಿ ಗಂಭೀರವಾಗಿ ಸರ್ಕಾರವನ್ನು ಪರಿಗಣಿಸಬೇಕು. SIT ತನಿಖೆ ಸಪರೇಟ್ ಆಗಿ ಕಾನ್ಸ್ಟಿಟ್ಯೂಟ್ ಮಾಡಿರುವಂಥದ್ದು ಒಂದು ಎಲ್ಲ ಇಡೀ ರಾಜ್ಯದಲ್ಲಿ ವೆಲ್ಕಮ್ ಮಾಡ್ತಾ ಇದ್ದಾರೆ. ಆ ತನಿಖೆ ಏನು ನಡೀತಾ ಇದೆ ಅನ್ನುವಂಥದ್ದು ಸೂಪರ್ವಿಷನ್ ಮಾಡುವಂಥದ್ದಕ್ಕೂ ಅವರು ಯಾವುದೇ ಇಂಟರ್ಫಿರೆನ್ಸ್ ಇಲ್ಲ. ಸೊ ಅವರು ಸ್ವತಂತ್ರವಾಗಿ ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ವರದಿ ಹೊರಗಡೆ ಬರೋವರೆಗೂ ಕಾಯ್ದೇನೇನೆ ಇವರು ದಿನ ಬೆಳಗ್ಗೆ ಎದ್ದು ಜನಗಳನ್ನ ದಿಕ್ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಲ್ಲ ಕುಮಾರಸ್ವಾಮಿ ಅವರೇ. ಇಲ್ಲಿಯವರೆಗೆ ಆ ಸಂತ್ರಸ್ತರ ಬಗ್ಗೆ ಏನಾದರೂ ತಲೆ ಕೆಡಿಸ್ಕೊಂಡಿದ್ದೀರಾ? ಪ್ರಜ್ವಲ್ ರೇವಣ್ಣ ಮಾಡಿರುವಂಥ ವಿಡಿಯೋ ಆಡಿಯೋ ಅವೆಲ್ಲ ಮಾಡಿದ್ದು ಯಾರು? ಅವರೇ ಸೇಮ್ ಪರ್ಸನ್.